ಅಧ್ಯಾಯ 2 ಭಾರತದ ವಿದೇಶಾಂಗ ನೀತಿ. ಇನ್ನು ಭಾರತದ ವಿದೇಶಾಂಗ ನೀತಿ ಏನಿದೆ ಅಂತ ನೋಡೋಣ. ಈ ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳನ್ನು ತಿಳಿಯುತ್ತೇವೆ. ಭಾರತದ ವಿದೇಶಾಂಗ ನೀತಿಯ ಸ್ವರೂಪ, ಪಂಚಶೀಲ ತತ್ವಗಳು, ಅಲಿಪ್ತ ನೀತಿ, ನಿಶಸ್ತ್ರೀಕರಣ, ವರ್ಣಭೇದ ನೀತಿಗೆ ವಿರೋಧ. ಇವೆಲ್ಲ ಏನೇನು, ಈ ವಿದೇಶಾಂಗ ನೀತಿ ಹಂಗಂದ್ರೇನು ಅದೆಲ್ಲ ಕೂಡ ನೀವು ನೋಡೋಣ ಈಗ ಈ ಅಧ್ಯಾಯದಲ್ಲಿ. ವಿಶ್ವದ ವಿವಿಧ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ರಂಗದಲ್ಲಿ ಹೇಗೆ ವರ್ತಿಸುತ್ತವೆ, ಯಾವ ರೀತಿ ಸಂಬಂಧಗಳನ್ನು ಇಟ್ಟುಕೊಳ್ಳುತ್ತವೆ ಎಂಬುದನ್ನು ನಾವು ಅಧ್ಯಯನ ಮಾಡಬೇಕಾಗಿದೆ. ಇವಾಗ ನಾವು ನೋಡಬಹುದು, ಈಗ ನಮ್ಮ ದೇಶದ ಪ್ರಧಾನಿಯಾದಂತಹ ನರೇಂದ್ರ ಮೋದಿ ಎಲ್ಲ ಏನು ಬೇರೆ ಬೇರೆ ದೇಶಗಳಿಗೆ ಎಲ್ಲ ಏನು ಅವರು ವಿಸಿಟ್ಗಳನ್ನು ಕೊಡ್ತಿರ್ತಾರೆ. ಮತ್ತು ಇವಾಗಿನ ವಿದೇಶಾಂಗ ಸಚಿವೆಯಾದಂತಹ ಸುಷ್ಮಾ ಸ್ವರಾಜ್ ಅವರು ಕೂಡ ಇದ್ದಾರೆ. ಮತ್ತು ಬೇರೆ ದೇಶಗಳೊಂದಿಗೆ ನಮ್ಮ ವಿದೇಶಾಂಗ ನೀತಿ ಹೆಂಗಿದೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗಿದೆ. ಅಂದರೆ ನಮ್ಮ ವಿಶ್ವದಲ್ಲಿರ್ತಕ್ಕಂತಹ ಬೇರೆ ಬೇರೆ ರಾಷ್ಟ್ರಗಳು ಒಂದರ ಜೊತೆಗೆ ಒಂದು ಯಾವ ರೀತಿಯಲ್ಲಿ ವರ್ತಿಸುತ್ತವೆ ಮತ್ತು ಯಾವ ರೀತಿಯ ಸಂಬಂಧಗಳನ್ನು ನಾವು ಇಟ್ಟುಕೊಂಡಿವೆ ಅನ್ನೋದನ್ನು ಕೂಡ ನಾವು ಈಗ ಅಧ್ಯಯನ ಮಾಡುವಂತಹದ್ದು. ಹೇಗೆ ಓರ್ವ ವ್ಯಕ್ತಿ ಇತರರೊಡನೆ ಸಂಬಂಧವನ್ನಿರಿಸಿಕೊಳ್ಳದೆ ಸಮಾಜದಲ್ಲಿ ಏಕಾಂಗಿಯಾಗಿರುವುದು ಸಾಧ್ಯವಿಲ್ಲವೋ, ಹಾಗೆಯೇ ಪ್ರತಿಯೊಂದು ರಾಷ್ಟ್ರವು ಅನ್ಯ ರಾಷ್ಟ್ರಗಳೊಡನೆ ಸಂಬಂಧವನ್ನಿಟ್ಟುಕೊಳ್ಳುವುದೇ ಇರುವುದು ಸಾಧ್ಯವಿಲ್ಲ. ಈಗ ಹೆಂಗೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ಯಾವುದೇ ರೀತಿಯಾದಂತಹ ಸಂಬಂಧದ ಇಟ್ಕೊಳ್ಳೋದೇನೇನು ಅವನು ಇರಲಿಕ್ಕೆ ಆಗೋದಿಲ್ವೇನೋ, ಹಾಗೇನೆ ಕೂಡ ಒಂದು ರಾಷ್ಟ್ರ ತನ್ನ ನೆರೆಯ ರಾಷ್ಟ್ರಗಳಾದರೂ ಅಥವಾ ಬೇರೆ ರಾಷ್ಟ್ರಗಳ ಜೊತೆಗೆ ಯಾವುದೇ ರೀತಿಯ ಸಂಬಂಧವನ್ನು ಇಟ್ಕೊಳ್ಳೋದೇನೆ ಇರಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಎಂತಹ ಪರಿಸ್ಥಿತಿಯಲ್ಲಾದರೂ ನಾವು ಕೂಡ ಅವರಿಗೆ ಸಹಾಯ ಮಾಡಬೇಕಾಗತ್ತೆ, ಮತ್ತು ನಮ್ಮಿಂದನೂ ಕೂಡ ಅವರು ಸಹಾಯವನ್ನು ಅಪೇಕ್ಷಿಸಿರ್ತಾರೆ. ಹೀಗಾಗಿ ಒಬ್ಬರ ಜೊತೆಗೆ ಒಬ್ಬರು ಸಂಬಂಧವನ್ನು ಇಟ್ಕೊಳ್ಳೇಬೇಕಾಗತ್ತೆ. ಹಾಗಾಗಿ ಒಂದು ರಾಷ್ಟ್ರವು ಅನ್ಯ ರಾಷ್ಟ್ರಗಳೊಡನೆ ವ್ಯವಹರಿಸುವಾಗ ಅನುಸರಿಸುವ ನೀತಿಯನ್ನು ವಿದೇಶಾಂಗ ನೀತಿ ಅಂತ ಕರೀತಾರೆ. ಹೀಗಾಗಿ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಜೊತೆಗೆ ಬೇಕಾದರೆ ಒಂದು ನೀತಿಗಳಂತ ಇರುತ್ತೆ. ಆ ನೀತಿಗಳ ಆ ನೀತಿಗಳ ಪ್ರಕಾರ ಹೋಗಬೇಕು, ಮತ್ತು ಆ ನೀತಿಗಳ ಅನ್ವಯ ಅವರು ವ್ಯವಹಾರವನ್ನು ಮಾಡಬೇಕಾಗತ್ತೆ. ಇಂತಹ ನೀತಿಗಳಿಗೆ ಏನಂತ ಹೇಳ್ತೇವೆ ನಾವು ವಿದೇಶಾಂಗ ನೀತಿ ಅಂತ ಹೇಳಿ ಕರಿತೇವೆ. ಇಂದು ಪ್ರತಿಯೊಂದು ರಾಷ್ಟ್ರಕ್ಕೆ ತನ್ನದೇ ಆದ ವಿದೇಶಾಂಗ ನೀತಿ ತೀರಾ ಅವಶ್ಯಕ. ವಿಶ್ವದಲ್ಲಿ ಸುಮಾರು 200 ರಾಷ್ಟ್ರಗಳು ಇದ್ದು ಕೆಲವೇ ರಾಷ್ಟ್ರಗಳು ಬಲಿಷ್ಠವಾಗಿದ್ದರೆ ಕೆಲವು ರಾಷ್ಟ್ರಗಳು ದುರ್ಬಲವಾಗಿವೆ. ನಾವು ನೋಡ್ಬೋದು ಆ ಪ್ರತಿಯೊಂದು ರಾಷ್ಟ್ರಕ್ಕೂ ಕೂಡ ಒಂದು ವಿದೇಶಾಂಗ ನೀತಿ ಇರಲೇಬೇಕಾಗತ್ತೆ, ಮತ್ತು ಅದು ಅವಶ್ಯ. ಮತ್ತು ನಾವು ವಿಶ್ವದಲ್ಲೇ ನೋಡುವಾಗ ಸುಮಾರು 200ಕ್ಕಿಂತ ಹೆಚ್ಚು ರಾಷ್ಟ್ರಗಳು ಕೂಡ ಇವೆ. ಮತ್ತು ಅಷ್ಟರಲ್ಲಿ ಒಂದಿಷ್ಟು ರಾಷ್ಟ್ರಗಳು ಬಲಿಷ್ಠವಾಗಿರುತ್ತವೆ, ಮತ್ತು ಒಂದಿಷ್ಟು ರಾಷ್ಟ್ರಗಳು ಅವು ದುರ್ಬಲವಾಗಿರುತ್ತವೆ. ಅಂದರೆ ಬಲಿಷ್ಠ ದುರ್ಬಲ ಅನ್ನುವುದು ಬೇರೆ ಬೇರೆ ರೀತಿಯಲ್ಲಿ ನಾವು ಕೂಡ ನೋಡಬಹುದು. ಅಂದರೆ ಅವು ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡಿರುವುದರ ರೂಪದಲ್ಲಿ ಆಗಿರ್ಬೋದು, ಅಥವಾ ಆರ್ಥಿಕವಾಗಿ ಹೆಂಗೆ ಬೆಳವಣಿಗೆ ಆಗಿದೆ ಅದರ ರೂಪದಲ್ಲಿ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಒಂದು ರಾಷ್ಟ್ರವನ್ನು ನಾವು ಬಲಿಷ್ಠ ರಾಷ್ಟ್ರ ಅಥವಾ ಒಂದಿಷ್ಟು ರಾಷ್ಟ್ರಗಳನ್ನು ದುರ್ಬಲ ರಾಷ್ಟ್ರ ಅಂತ ನಾವು ಹೇಳಬಹುದು. ಆದರೂ ಒಂದಲ್ಲ ಒಂದು ರೀತಿಯ ವಿದೇಶಾಂಗ ನೀತಿಯನ್ನು ಅನುಸರಿಸುತ್ತೇವೆ. ಆದ್ದರಿಂದಲೇ ವಿದ್ವಾಂಸರು ಈ ರೀತಿ ಹೇಳಿದ್ದಾರೆ: ಪ್ರಪಂಚದಲ್ಲಿ ಸಾರ್ವಭೌಮಾಧಿಕಾರವುಳ್ಳ ರಾಷ್ಟ್ರಗಳಿರುವವರೆಗೂ ಒಂದಲ್ಲ ಒಂದು ಬಗೆಯ ವಿದೇಶಾಂಗ ನೀತಿ ಇದ್ದೇ ಇರುತ್ತದೆ. ಅದಕ್ಕಾಗಿ ನಾವು ಹೆಂಗಾದರೂ ಒಂದಲ್ಲ ಒಂದು ರೀತಿ ವಿದೇಶಾಂಗ ರೀತಿಯನ್ನು ಅನುಸರಿಸಲೇಬೇಕಾಗತ್ತೆ. ಅದಕ್ಕೋಸ್ಕರ ಈ ವಿದ್ವಾಂಸರು ಏನು ಹೇಳ್ತಾರೆ ಅಂತಂದರೆ, ಪ್ರಪಂಚದಲ್ಲಿ ಸಾರ್ವಭೌಮಾಧಿಕಾರವುಳ್ಳ ರಾಷ್ಟ್ರಗಳು ಇರುವವರೆಗೂ ಕೂಡ ಒಂದಲ್ಲ ಒಂದು ರೀತಿಯಾದಂತಹ ವಿದೇಶಾಂಗ ನೀತಿ ಇದ್ದೇ ಇರುತ್ತೆ ಅಂತ ಅವ್ರು ಹೇಳ್ತಾರೆ. ಒಂದು ರಾಷ್ಟ್ರ ಯಾವುದೇ ಬಗೆಯಲ್ಲಿ ಆಂತರಿಕವಾಗಲಿ ಬಾಹ್ಯವಾಗಲಿ ಇತರೆ ರಾಷ್ಟ್ರಗಳಿಗೆ ಅಧೀನವಾಗಿರದೆ ಸ್ವತಂತ್ರವಾಗಿರುವುದನ್ನು ಸಾರ್ವಭೌಮ ಅಥವಾ ಪರಮಾಧಿಕಾರ ಉಳ್ಳ ರಾಷ್ಟ್ರ ಎನ್ನಲಾಗಿದೆ. ಅಂದರೆ ಇವಾಗ ಯಾವುದೇ ಒಂದು ರಾಷ್ಟ್ರ ಆಂತರಿಕ ಅಂದರೆ ಒಳಗಿನ ವಿಷಯಕ್ಕೆ ಸಂಬಂಧಪಟ್ಟಂಗಾಗಿರ್ಬೋದು, ಅಥವಾ ಬಾಹ್ಯವಾಗಿಯೂ ಬೇರೆ ರಾಷ್ಟ್ರಗಳಿಗೆ ಅಧೀನದಲ್ಲಿರುವುದಿಲ್ಲ. ಅಧೀನದಲ್ಲಿ ಇರದೇನೆ ಸ್ವತಂತ್ರವಾಗಿ ಆ ರಾಷ್ಟ್ರ ಇತ್ತು ಅಂತಂದರೆ ಅಂತಹ ರಾಷ್ಟ್ರಕ್ಕೆ ನಾವು ಸಾರ್ವಭೌಮ ಅಥವಾ ಪರಮ ಅಧಿಕಾರವುಳ್ಳಂತಹ ರಾಷ್ಟ್ರ ಅಂತ ಹೇಳಿ ಕರಿತೇವೆ. ಭಾರತವೂ ಸಹ ಸ್ವಾತಂತ್ರ್ಯಾನಂತರ ತನ್ನದೇ ಆದ ವಿದೇಶಾಂಗ ನೀತಿಯನ್ನು ಹೊಂದಿದೆ ಎನ್ನುವುದು ಗಮನಾರ್ಹ ಅಂಶ. ನಮ್ಮ ಭಾರತವೂ ಕೂಡ ಯಾವುದೇ ದೇಶದ ಅಧೀನದಲ್ಲಿಲ್ಲ, ಮತ್ತು ಅದು ಸ್ವತಂತ್ರವಾದಂತಹ ದೇಶ. ಅದು ಕೂಡ ಸ್ವತಂತ್ರ ಆಗಿದ ನಂತರ ತನ್ನದೇ ಆದಂತಹ ಒಂದು ವಿದೇಶಾಂಗ ನೀತಿಯನ್ನು ಅದು ಹೊಂದಿದೆ ಅಂತ. ಭಾರತವು ವಿಪುಲ ಜನಸಂಖ್ಯೆ, ಅಪಾರ ಪ್ರಾಕೃತಿಕ ಸಂಪತ್ತು, ಪರಿಣಿತ
ಪರಿಣಿತ ಬೌದ್ಧಿಕ ಮತ್ತು ಔದ್ಯೋಗಿಕ ಸಾಮರ್ಥ್ಯ, ಬಲಾಢ್ಯ ಸೈನಿಕ ಬಲ ಮುಂತಾದವನ್ನ ಹೊಂದಿದ್ದು ಪ್ರಭಾವಶಾಲಿ ರಾಷ್ಟ್ರವಾಗಿ ವಿಶ್ವಮಾನ್ಯ ಪಡೆದಿದೆ. ನಮ್ಮ ಭಾರತದ ಜನಸಂಖ್ಯೆ ನೋಡ್ಬೋದು ಅದು ಎಷ್ಟು ಇದೆ ಅನ್ನುವಂತಹದ್ದು. ಮತ್ತೆ ಇಲ್ಲಿ ಪ್ರಾಕೃತಿಕವಾಗಿ ತುಂಬ ಸಂಪತ್ತಿದೆ, ನಮ್ಮ ಪ್ರಕೃತಿಯನ್ನು ನೀವು ನೋಡಬಹುದು. ಮತ್ತು ಏನು ಔದ್ಯೋಗಿಕವಾದಂತಹ ಸಾಮರ್ಥ್ಯ ಕೂಡ ಇಲ್ಲಿನ ಜನರಲ್ಲಿದೆ. ಮತ್ತು ಬಲಾಢ್ಯವಾದಂತಹ ಸೈನಿಕ ಬಲ ಇದೆ, ನಮ್ಮ ಮಿಲಿಟರಿ ಕೂಡ ನೀವು ನೋಡಬಹುದು. ಹೀಗೆ ಮುಂತಾದ ಏನು ವಿಚಾರಗಳನ್ನು ಭಾರತ ಹೊಂದಿದ್ದು ಇದೊಂದು ಪ್ರಭಾವಶಾಲಿ ರಾಷ್ಟ್ರ ಅಂತ ಹೇಳಿ ವಿಶ್ವದಲ್ಲಿ ಭಾರತ ಮಾನ್ಯತೆಯನ್ನು ಪಡೆದಿದೆ. ಪ್ರಸ್ತುತ ಜಗತ್ತಿನ ಕೆಲವೇ ರಾಷ್ಟ್ರಗಳು ತಮ್ಮದೇ ಆದ ನಿರ್ದಿಷ್ಟ ಹಾಗೂ ಉತ್ತಮ ವಿದೇಶಾಂಗ ನೀತಿಯನ್ನು ಅನುಸರಿಸುತ್ತಿದ್ದು ಅವುಗಳಲ್ಲಿ ಭಾರತವು ಒಂದಾಗಿದೆ. ಮತ್ತು ನಾವು ಈಗಿನ ನೋಡಿದಾಗ ಕೇವಲ ಒಂದಿಷ್ಟು ರಾಷ್ಟ್ರಗಳು ಮಾತ್ರ ಒಂದು ಉತ್ತಮವಾದಂತಹ ವಿದೇಶಾಂಗ ನೀತಿಯನ್ನು ಅನುಸರಿಸುತ್ತವೆ. ಆದರೆ ಉಳಿದ ರಾಷ್ಟ್ರಗಳು ಅಷ್ಟು ಅನುಸರಿಸುವುದಿಲ್ಲ. ಅವು ಅಂತಹ ಒಂದು ಉತ್ತಮ ವಿದೇಶಾಂಗ ನೀತಿಯನ್ನು ಅನುಸರಿಸುವಂತಹ ರಾಷ್ಟ್ರಗಳಲ್ಲಿ ಭಾರತವು ಕೂಡ ಒಂದಾಗಿದೆ. ಭಾರತವು 1947ರಲ್ಲಿ ಸ್ವಾತಂತ್ರ್ಯ ಪಡೆದ ಸಾರ್ವಭೌಮ ರಾಷ್ಟ್ರವಾಗಿದ್ದು ತನ್ನದೇ ಆದ ವಿದೇಶಾಂಗ ನೀತಿಯನ್ನು ಹೊಂದಿ ತನ್ನ ಮೂಲಕ ಜಗತ್ತಿನ ಎಲ್ಲ ರಾಷ್ಟ್ರಗಳ ಮೈತ್ರಿಯನ್ನು ಬಯಸುತ್ತದೆ. ಭಾರತದ ವಿದೇಶಾಂಗ ನೀತಿಯ ಪ್ರಮುಖ ಉದ್ದೇಶಗಳೆಂದರೆ ಅಂದರೆ 1947ನೇ ಇಸ್ವಿಯಲ್ಲಿ ಸ್ವಾತಂತ್ರ್ಯ ಪಡೆದ ನಂತರ ನಮ್ಮ ಭಾರತಕ್ಕೆ ಅದರದೇ ಆದಂತಹ ಒಂದು ವಿದೇಶಾಂಗ ನೀತಿಯನ್ನು ಮಾಡ್ತಾರೆ. ಮತ್ತು ಅದರ ಪ್ರಕಾರ ಭಾರತ ಎಲ್ಲ ರಾಷ್ಟ್ರಗಳ ಸ್ನೇಹವನ್ನು ಕೂಡ ಅದು ಬಯಸುತ್ತದೆ. ಅದರ ಮುಖ್ಯ ಉದ್ದೇಶಗಳು ಏನೇನಂತಂದರೆ ರಾಷ್ಟ್ರದ ಭದ್ರತೆ. ಅಂದರೆ ನಮ್ಮ ಭಾರತದ ವಿದೇಶಾಂಗ ನೀತಿಯ ಪ್ರಕಾರ ಅದರ ಮುಖ್ಯ ಉದ್ದೇಶಗಳೇನೆಂದರೆ ನಮ್ಮ ರಾಷ್ಟ್ರ ಭದ್ರವಾಗಿರುವಂತಹದ್ದು, ಸೆಕ್ಯುರಿಟಿ ಅನ್ನೋದು ನೋಡುತ್ತೆ. ರಾಷ್ಟ್ರದ ಆರ್ಥಿಕ ಸಂವರ್ಧನೆ ಅಂದರೆ ನಮ್ಮ ಭಾರತ ಎಕನಾಮಿಕಲಿ ಅಂದರೆ ಆರ್ಥಿಕವಾಗಿ ಬಲಾಢ್ಯರಾಗಿರುವಂತಹದ್ದು. ನಮ್ಮ ದೇಶದ ಸಾಂಸ್ಕೃತಿಕ ಮೌಲ್ಯಗಳನ್ನು ಬೇರೆ ದೇಶದಲ್ಲಿ ಬಿತ್ತರಿಸುವುದು. ಮತ್ತು ನಮ್ಮ ದೇಶದಲ್ಲಿ ನೋಡ್ಬೋದು ಬೇರೆ ಬೇರೆ ತರಹದ ಸಂಸ್ಕೃತಿಗಳಿವೆ. ಅಂತಹ ಎಲ್ಲ ಸಾಂಸ್ಕೃತಿಕ ಮೌಲ್ಯಗಳನ್ನು ಬೇರೆ ದೇಶದಲ್ಲಿಯೂ ಕೂಡ ಅದು ಬಿತ್ತರಿಸುವಂತಹದ್ದು. ಮಿತ್ರ ರಾಷ್ಟ್ರಗಳನ್ನು ಹೆಚ್ಚಿಸಿಕೊಂಡು ವಿರೋಧಿ ರಾಷ್ಟ್ರಗಳನ್ನು ನಿರ್ಬಂಧಿಸುವುದು ಅಥವಾ ಹತ್ತಿಕ್ಕುವುದು. ಮತ್ತು ನಮ್ಮ ಭಾರತದ ವಿದೇಶಾಂಗ ನೀತಿಯ ಇನ್ನೂ ಉದ್ದೇಶ ಏನಂದರೆ ಮಿತ್ರ ರಾಷ್ಟ್ರಗಳನ್ನು ಅವರು ಹೆಚ್ಚು ಮಾಡ್ಕೋತಾರೆ. ಮತ್ತು ನಮ್ಮ ವಿರೋಧಿ ರಾಷ್ಟ್ರಗಳೇನಿರುತ್ತೆ ಅವರನ್ನು ನಿರ್ಬಂಧಿಸುವುದು ಅಥವಾ ಅವರನ್ನು ಹತ್ತಿಕ್ಕುವುದು. ವಿಶ್ವಶಾಂತಿ ಹಾಗೂ ಸಹಬಾಳ್ವೆಯನ್ನು ಸಾಧಿಸುವುದು. ಭಾರತ ಒಂದು ಶಾಂತಿಪ್ರಿಯ ದೇಶ ಮತ್ತು ಇದು ಸಹಬಾಳ್ವೆಯನ್ನು ಅದು ಸಾಧಿಸುವಂತಹದ್ದು ಈ ವಿದೇಶಾಂಗ ನೀತಿಯ ಉದ್ದೇಶ. 1946ರ ಸೆಪ್ಟೆಂಬರ್ 7ರಂದು ಜವಾಹರಲಾಲ್ ನೆಹರು ಅವರು ನೀಡಿದ ರೇಡಿಯೋ ಭಾಷಣದಲ್ಲಿ ವಿದೇಶಾಂಗ ನೀತಿಯ ರೂಪುರೇಷೆಗಳ ಬಗ್ಗೆ ಅರಿವು ಮೂಡಿಸಿದರು. ಈ ಸ್ವತಂತ್ರ ಸಿಗುವಂತಕ್ಕಿಂತ ಮುಂಚೆನೇ 1946ರ ಸೆಪ್ಟೆಂಬರ್ 7ನೇ ತಾರೀಕು ಜವಾಹರಲಾಲ್ ನೆಹರು ಒಂದು ರೇಡಿಯೋ ಭಾಷಣವನ್ನು ಮಾಡ್ತಾರೆ. ಆ ಭಾಷಣದಲ್ಲಿ ಅವರು ಈ ವಿದೇಶಾಂಗ ನೀತಿಯ ರೂಪುರೇಷೆಗಳ ಬಗ್ಗೆ ಅವರು ಜನರಲ್ಲಿ ಅರಿವನ್ನು ಮೂಡಿಸ್ತಾರೆ. ಅವರ ಈ ಭಾಷಣವು ಅಮೆರಿಕ, ರಷ್ಯಾ, ಚೀನಾ ಮುಂತಾದ ರಾಷ್ಟ್ರಗಳೊಡನೆ ಭಾರತವು ರೂಪಿಸಿಕೊಳ್ಳುವ ಸಂಬಂಧಗಳ ಬಗ್ಗೆಯೂ ಸೂಚನೆಗಳನ್ನು ನೀಡಿತು. ಇನ್ನು ಈ ನೆಹರೂರವರ ಭಾಷಣದಲ್ಲಿ ಏನಿತ್ತಂದರೆ ಭಾರತ ಅಮೆರಿಕ ಆಗಿರ್ಬೋದು, ರಷ್ಯಾ, ಚೀನಾ ಮುಂತಾದ ರಾಷ್ಟ್ರಗಳೊಡನೆ ತಾನು ಸಂಬಂಧಗಳನ್ನು ರೂಪಿಸಿಕೊಳ್ಳಬಹುದಂತಹ ವಿಚಾರ ಮಾಡಿದೆ ಅನ್ನುವಂತಹ ಸೂಚನೆಗಳನ್ನು ಈ ನೆಹರು ಅವರು ತಮ್ಮ ಭಾಷಣದ ಮೂಲಕ ಅವರು ಕೊಟ್ಟಿದ್ದರು. ಸ್ವತಂತ್ರ ಭಾರತದ ಮೊದಲ ಪ್ರಧಾನಿಯಾದ ಜವಾಹರಲಾಲ್ ನೆಹರು ಪ್ರಧಾನಮಂತ್ರಿ ಹುದ್ದೆಯ ಜೊತೆಗೆ ವಿದೇಶಾಂಗ ಖಾತೆಯನ್ನು ಹೊಂದಿ ಸಮರ್ಥವಾಗಿ ನಿಭಾಯಿಸಿದರು. ಈ ಕಾರಣಗಳಿಂದಾಗಿ ಭಾರತದ ವಿದೇಶಾಂಗ ನೀತಿಯನ್ನು ನೆಹರೂರವರ ವಿದೇಶಾಂಗ ನೀತಿ ಎಂದು ವರ್ಣಿಸಿದ್ದಾರೆ. ಭಾರತೀಯ ವಿದೇಶಾಂಗ ನೀತಿ ಹಲವಾರು ಅಂಶಗಳ ಪ್ರಭಾವದಿಂದ ರೂಪಿತಗೊಂಡಂತಹುದು. ಅಂದರೆ ಸ್ವಾತಂತ್ರ್ಯ ಆದ ನಂತರ ಭಾರತದ ಪ್ರಥಮ ಪ್ರಧಾನಿಯಾದಂತಹದವರು ಜವಾಹರಲಾಲ್ ನೆಹರು. ಇವರು ಪ್ರಥಮ ಪ್ರಧಾನಮಂತ್ರಿ ಆಗಿರದ ಅಷ್ಟೇನೆ ಇವರು ವಿದೇಶಾಂಗ ಖಾತೆಯನ್ನು ಕೂಡ ಅಂದರೆ ವಿದೇಶಾಂಗ ಸಚಿವನು ಕೂಡ ಇವರು ಆದರು. ಮತ್ತು ಆ ಖಾತೆಯನ್ನು ಇವರು ಸಮರ್ಪಕವಾಗಿ ನಿಭಾಯಿಸಿದರು, ಸಮರ್ಪಕವಾಗಿ ಅದು ಆ ಕೆಲಸವನ್ನು ಮಾಡಿದರು ಇವರು. ಮತ್ತು ಈ ಕಾರಣಗಳಿಂದಾಗಿ ಭಾರತದ ವಿದೇಶಾಂಗ ನೀತಿಯನ್ನು ನೆಹರೂರವರ ವಿದೇಶಾಂಗ ನೀತಿ ಅಂತಲೂ ಕೂಡ ಕರಿಬಹುದು. ಮತ್ತು ನಮ್ಮ ಭಾರತದ ವಿದೇಶಾಂಗ ನೀತಿ ಹಲವು ಅಂಶಗಳ ಪ್ರಭಾವದಿಂದ ಅದನ್ನು ಅದು ರೂಪುಗೊಂಡಂತಹದ್ದು. ಏನೇನೆಂದರೆ ಇವಾಗ ರಾಷ್ಟ್ರೀಯ ಹಿತಾಸಕ್ತಿಗಳು, ಭೌಗೋಳಿಕ ಅಂಶಗಳು, ರಾಜಕೀಯ ಪರಿಸ್ಥಿತಿ, ಆರ್ಥಿಕ ವ್ಯವಸ್ಥೆ, ರಕ್ಷಣಾ ಸಾಮರ್ಥ್ಯ, ಜನಾಭಿಪ್ರಾಯ, ಅಂತಾರಾಷ್ಟ್ರೀಯ ಪರಿಸರ ಮುಂತಾದ ಹಲವಾರು ಅಂಶಗಳು ನಮ್ಮ ರಾಷ್ಟ್ರದ ವಿದೇಶಾಂಗ ನೀತಿಯ ನಿರೂಪಣೆಯಲ್ಲಿ ಅಡಕವಾಗಿ ಸಂಗತಿಗಳಾಗಿವೆ.
ಅಂದರೆ ಈ ನಮ್ಮ ಭಾರತದ ವಿದೇಶಾಂಗ ನೀತಿ ರಚಿಸಬೇಕಾತಂದ್ರೆ ಅವು ಒಂದಿಷ್ಟು ಅಂಶಗಳನ್ನು ತಲೆಯಲ್ಲಿಟ್ಟುಕೊಂಡು ಈ ವಿದೇಶಾಂಗ ನೀತಿಯನ್ನು ಮಾಡಿದ್ದಾರೆ. ಯಾವ್ಯಾವೆಲ್ಲ ವಿಷಯ ಆಗಿರ್ಬೋದು ಅಂದರೆ ನಮ್ಮ ಭಾರತದ ಭೌಗೋಳಿಕ ಅಂಶಗಳು ಏನೇನೆಲ್ಲ ಇದೆ ಅದನ್ನು ತಲೆಯಲ್ಲಿಟ್ಕೊಂಡು, ಮತ್ತು ಇಲ್ಲಿನ ರಾಜಕೀಯ ಪರಿಸ್ಥಿತಿ ಹೆಂಗಿದೆ, ಆರ್ಥಿಕ ಪರಿಸ್ಥಿತಿ ಹೆಂಗಿದೆ ನಮ್ಮದು, ಮತ್ತು ನಮ್ಮ ರಕ್ಷಣೆಯ ಸಾಮರ್ಥ್ಯ ಎಷ್ಟು ಇದೆ, ಮತ್ತು ಜನರ ಅಭಿಪ್ರಾಯ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಗಳು ಇವನ್ನೆಲ್ಲವನ್ನ ಕೂಡ ತಲೆಯಲ್ಲಿಟ್ಕೊಂಡು ಈ ವಿದೇಶಾಂಗ ನೀತಿಯನ್ನು ರೂಪಿಸಿದ್ದಾರೆ ಅಂತ ಹೇಳ್ತೇವೆ. ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳು. ಇನ್ನು ಈ ಭಾರತದ ವಿದೇಶಾಂಗ ನೀತಿ ಏನಿದೆಯಲ್ಲ ಅದರ ಮೂಲಭೂತ ಅಂಶಗಳೇನು, ಅದು ಎದಕ್ಕೋಸ್ಕರ ಅವನ್ನ ರೂಪಿಸಿದ್ದಾರೆ, ಅದರಿಂದ ಏನೇನೆಲ್ಲ ಆಗಿದೆ ಅನ್ನುವಂತಹದ್ದು. ಇನ್ನೇನಿದು ಮೊದಲನೇದು ಪಂಚಶೀಲ ತತ್ವಗಳು. ವಿಶ್ವದ ರಾಷ್ಟ್ರಗಳು ವಿಭಿನ್ನ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ವ್ಯವಸ್ಥೆಗಳನ್ನು ಹೊಂದಿದ್ದರೂ ಪರಸ್ಪರ ಸಹಬಾಳ್ವೆಯನ್ನು ಅಳವಡಿಸಿಕೊಂಡಿವೆ. ಅಂದರೆ ಇವಾಗ ನಾವು ನೋಡ್ಬೋದು, ಒಂದು ದೇಶದಲ್ಲಿರ್ತಕ್ಕಂತಹ ಆರ್ಥಿಕ ಪರಿಸ್ಥಿತಿ ಬೇರೆ ದೇಶದಲ್ಲಿ ಇರಲ್ಲ. ಅದೇ ಥರ ಸಾಮಾಜಿಕನೂ ಆಗಿರ್ಬೋದು, ರಾಜಕೀಯ ವ್ಯವಸ್ಥೆಗಳು ಕೂಡ ಆಗಿರ್ಬೋದು. ಒಂದು ದೇಶದಲ್ಲಿ ಇದ್ದಂಗೆ ಬೇರೆ ದೇಶದಲ್ಲಿ ಇರೋದಿಲ್ಲ. ಹಂಗಿದ್ರೂ ಕೂಡ ಅಷ್ಟು ಭಿನ್ನತೆಗಳು ಇದ್ರೂ ಕೂಡ ಒಬ್ಬರಿಗೊಬ್ಬರು ಒಂದು ಸಹಬಾಳ್ವೆಯನ್ನು ಕೂಡ ಅವರು ಬೇರೆ ಬೇರೆ ರಾಷ್ಟ್ರಗಳು ಅಳವಡಿಸಿಕೊಂಡಿವೆ ಅಂತ. ಇದೇ ಆಧಾರದ ಮೇಲೆ 1954 ಜೂನ್ ತಿಂಗಳಲ್ಲಿ ವಿಶ್ವ ಶಾಂತಿ ದೃಷ್ಟಿಯಿಂದ ಚೀನಾ ಮತ್ತು ಭಾರತ, ಅಂದಿನ ಚೀನಾದ ಪ್ರಧಾನಿ ಚೌ ಎನ್ ಲಾಯ್ ಮತ್ತು ಭಾರತದ ಪ್ರಧಾನಿ ಜವಾಹರ್ಲಾಲ್ ನೆಹರು ಪರಸ್ಪರ ಅಂತಾರಾಷ್ಟ್ರೀಯ ಸಂಬಂಧ ವೃದ್ಧಿಗಾಗಿ 5 ತತ್ವಗಳನ್ನು ಅಳವಡಿಸಿಕೊಂಡವು. ಅಂದರೆ 1954ನೇ ಇಸ್ವಿ ಜೂನ್ ತಿಂಗಳಿನಲ್ಲಿ ಶಾಂತಿ ರೂಪಿಸಬೇಕು ಅಂತ ಹೇಳಿ ಆ ದೃಷ್ಟಿಕೋನದಿಂದ ನಮ್ಮ ಭಾರತದ ಪ್ರಧಾನಿಯಾದಂತಹ ಜವಾಹರ್ಲಾಲ್ ನೆಹರು ಮತ್ತು ಚೀನಾದ ಪ್ರಧಾನಿಯಾದಂತಹ ಚೌ ಎನ್ ಲಾಯ್ ಅನ್ನುವವರು ಪರಸ್ಪರ ಒಂದು ಅಂತಾರಾಷ್ಟ್ರೀಯ ಒಂದು ಸಂಬಂಧ ವೃದ್ಧಿಗಾಗಿ ತಮ್ಮ ಸಂಬಂಧ, ನಮ್ಮ ಎರಡೂ ನಡುವಿನ ದೇಶಗಳ ಸಂಬಂಧ ಚೆನ್ನಾಗಿರ್ಬೇಕು ಅಂತ ಹೇಳಿ ಅವರು ವಿಚಾರಣೆ ಮಾಡಿ ಇದೊಂದು 5 ತತ್ವಗಳನ್ನು ಅವರು ಅಳವಡಿಸಿಕೊಂಡರು. ಅವುಗಳೇ ಪಂಚಶೀಲ ತತ್ವಗಳು. ಹೆಸರೇ ನೋಡಿದಂಗೆ ಅವು ಪಂಚ ಅಂದರೆ 5 ತತ್ವಗಳು ಇವೆ. ಅವು ಏನೇನು, ಭಾರತ ಮತ್ತು ಚೀನಾ ನಡುವೆ ಆದಂತಹ ಈ ಪಂಚಶೀಲ ತತ್ವಗಳು ಯಾವ್ಯಾವು ಅಂದರೆ ಪರಸ್ಪರ ರಾಷ್ಟ್ರಗಳ ಪ್ರಾದೇಶಿಕ ಹಾಗೂ ಸಾರ್ವಭೌಮತೆಗೆ ಗೌರವ. ಈ ಪಂಚಶೀಲ ತತ್ವಗಳ ಪ್ರಕಾರ ನಮ್ಮ ಪರಸ್ಪರ ರಾಷ್ಟ್ರಗಳು ಏನಿದೆಯೋ ಅವರ ಪ್ರಾದೇಶಿಕ ಅಂದರೆ ಪ್ರದೇಶದ ಪ್ರಕಾರ ಮತ್ತು ಸಾರ್ವಭೌಮತೆಗೆ ಪ್ರತಿಯೊಬ್ಬರು ಕೂಡ ಗೌರವವನ್ನು ನೀಡಬೇಕು. ಯಾವುದೇ ಪ್ರದೇಶವನ್ನ ಹೀಯಾಳಿಸುವಂತಿಲ್ಲ ಅಂತ ಪರಸ್ಪರ ಆಕ್ರಮಣ ಮಾಡದಿರುವುದು, ಮತ್ತು ನಮ್ಮ ಪ್ರದೇಶದ ಮೇಲೆ ಅವರು ಅಥವಾ ಅವರ ಪ್ರದೇಶದ ಮೇಲೆ ನಾವು ಆಕ್ರಮಣವನ್ನ ಮಾಡಬಾರದು ಅಂತ. ಆಂತರಿಕ ವ್ಯವಹಾರಗಳಲ್ಲಿ ಪರಸ್ಪರ ಹಸ್ತಕ್ಷೇಪ ಮಾಡದಿರುವುದು, ಮತ್ತು ನಮ್ಮ ಆಂತರಿಕ ವ್ಯವಹಾರಗಳು ಏನಿರ್ತಾವೋ ಅಂತಹದಲ್ಲಿ ಆ ಬೇರೆ ದೇಶ ಅಂದರೆ ಇವಾಗ ಭಾರತ ವ್ಯವಹಾರಗಳಲ್ಲಿ ಚೀನಾ ಬಂದು ಮೂಗು ತೂರಿಸಬಾರದು, ಮತ್ತು ಚೀನಾದ ವ್ಯವಹಾರಗಳಲ್ಲಿ ಭಾರತ ಹೋಗಿ ಮೂಗು ತೂರಿಸಬಾರದು, ಅಂದರೆ ಹಸ್ತಕ್ಷೇಪ ಮಾಡಬಾರದು ಅನ್ನುವುದು ಈ ಪಂಚಶೀಲ ತತ್ವಗಳ ಒಂದು ಅಂಶ. ಇದು ಪರಸ್ಪರ ಸಹಕಾರ ಮತ್ತು ಸಮಾನತೆ, ಮತ್ತು ಒಬ್ಬೊಬ್ಬರಿಗೊಬ್ಬರು ಇಲ್ಲಿ ಸಹಕಾರವನ್ನು ನೀಡುವಂತಹದ್ದು ಮತ್ತು ಸಮಾನ ದೃಷ್ಟಿಯನ್ನ ಇಲ್ಲಿ ನೋಡುವಂತಹದ್ದು. ಶಾಂತಿಯುತ ಸಹಬಾಳ್ವೆ ಇವು ನಮ್ಮ ದೇಶದ ವಿದೇಶಾಂಗ ನೀತಿಯ ತಳಹದಿ ಎನ್ನಬಹುದಾಗಿದೆ. ಮತ್ತು ಭಾರತ ಶಾಂತಿ ಪ್ರಿಯ ರಾಷ್ಟ್ರ, ಮತ್ತು ನಮ್ಮ ಎರಡು ರಾಷ್ಟ್ರಗಳ ನಡುವಿನ ಸಂಬಂಧ ಹೆಂಗಿರಬೇಕು, ಅದು ಶಾಂತಿಯುತವಾಗಿರಬೇಕು ಅನ್ನುವಂಥದ್ದು. ಇದು ನಮ್ಮ ವಿದೇಶಾಂಗ ನೀತಿಯ ತಳಹದಿ ಅಂತ ಹೇಳ್ತೇವೆ. ಇನ್ನು ಅಲಿಪ್ತ ನೀತಿ ಅಂತ. ದ್ವಿತೀಯ ಮಹಾಯುದ್ಧದ ಬಳಿಕ ವಿಶ್ವವು 2 ಶಕ್ತಿ ಬಣಗಳಾಗಿ ವಿಭಾಗವಾಗಿತ್ತು. ಅಮೆರಿಕ ಸಂಯುಕ್ತ ಸಂಸ್ಥಾನ ನೇತೃತ್ವದ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಹಾಗೂ ಸೋವಿಯತ್ ರಷ್ಯಾ ಹಿರಿತನದ ಕಮ್ಯುನಿಸ್ಟ್ ರಾಜ್ಯಗಳು ಎಂಬುದಾಗಿ ಜಗತ್ತಿನ ಧ್ರುವೀಕರಣ ಕಂಡು ಬಂದಿತು. ಅಂದರೆ ಈ 2ನೇ ಮಹಾಯುದ್ಧ ಆದ ನಂತರ ಜಗತ್ತನ್ನುವುದು ಏನಾಗಿತ್ತು, ಇಲ್ಲಿ ಎರಡು ವಿಭಾಗಗಳಾಗಿ ಆಗಬಹುದಿತ್ತು. ಅಂದರೆ 2 ಶಕ್ತಿ ಬಣಗಳಾಗಿತ್ತು. ಅಂದರೆ ಒಂದು ಭಾಗದಲ್ಲಿ ಯಾರಿದ್ರು ಅಂದರೆ ಅಮೆರಿಕ ಸಂಯುಕ್ತ ಸಂಸ್ಥಾನ ಇತ್ತು, ಮತ್ತು ಇನ್ನೊಂದನೇ ಭಾಗದಲ್ಲಿ ಏನಿತ್ತು ಅಂತಂದರೆ ರಷ್ಯಾ ಹಿರಿತನದ ಕಮ್ಯುನಿಸ್ಟ್ ರಾಜ್ಯಗಳು. ಅಂದರೆ ಈ ಅಮೆರಿಕದ ಅಧೀನದಲ್ಲಿ ಏನೇನೆಲ್ಲ ಬರ್ತಿದ್ವು ಅಂದರೆ ಅಮೆರಿಕ ಅನ್ನುವುದು ಅದೊಂದು ನೇತೃತ್ವವನ್ನು ವಹಿಸಿಕೊಂಡಿತ್ತು, ಮತ್ತು ಅದರ ಕೆಳಗೆ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಬರ್ತಿದ್ವು. ಹಾಗೂ ಇನ್ನೊಂದು ಕಡೆ ಸೋವಿಯತ್ ರಷ್ಯಾ ಹಿರಿತನದ ಕಮ್ಯುನಿಸ್ಟ್ ರಾಜ್ಯಗಳು ಎಂಬುದಾಗಿ ಜಗತ್ತಿನ ಧ್ರುವೀಕರಣ ಕಂಡುಬಂದಿತು. ಅಲ್ಲದೆ 2 ಬಣಗಳ ನಡುವೆ ಶೀತಲ ಸಮರವು ಪ್ರಾರಂಭವಾಯಿತು. ಆ ದಿನಗಳಲ್ಲಿ ಭಾರತವು ಈ 2ರಲ್ಲಿ ಯಾವ ಶಕ್ತಿ ಬಣಕ್ಕೂ ಸೇರದೆ ಅಲಿಪ್ತ ನೀತಿ ಅನುಸರಿಸಿ ತಟಸ್ಥವಾಯಿತು.
ಮತ್ತು ಹೀಗೆ ಈ ಎರಡನೇ ಮಹಾಯುದ್ಧ ಆದಾಗ ಏನಾಗುತ್ತೆ, ಈ ಎರಡು ಶಕ್ತಿ ಬಣಗಳಾಗಿ ವಿಶ್ವ ಏನಾಗುತ್ತೆ, ಇದು ವಿಭಜನೆ ಆಗುತ್ತೆ ಅಂತ ಹೇಳ್ಬೋದು. ಆವಾಗ ಭಾರತ ನಾನು ಈ ಎರಡು ಗುಂಪಿನಲ್ಲಿ ಯಾವ ಗುಂಪಿಗೂ ಸೇರುವುದಿಲ್ಲ ಅಂತ ಹೇಳಿ ಏನು ಮಾಡುತ್ತೆ, ಭಾರತ ಏನು ತಾನು ಅಲಿಪ್ತ ನೀತಿಯನ್ನು ಅನುಸರಿಸಿ ಅದು ತಟಸ್ಥ ಆಗಿರುತ್ತೆ, ಅಂದರೆ ಯಾವ ಗುಂಪಿಗೂ ಸೇರುವುದಿಲ್ಲ. ಜೊತೆಗೆ ಈ ಎರಡೂ ಬಣಗಳ ವಿಶ್ವಾಸ ಗಳಿಸಿಕೊಳ್ಳುವುದರ ಮೂಲಕ ಅಮೆರಿಕದಿಂದ ಆರ್ಥಿಕ ನೆರವನ್ನು ಮತ್ತು ಸೋವಿಯತ್ ರಷ್ಯಾದಿಂದ ಭದ್ರತಾ ನೆರವನ್ನು ಪಡೆಯುವಲ್ಲಿ ಯಶಸ್ವಿಯಾಯಿತು. ಮತ್ತು ಅದಷ್ಟೇ ಅಲ್ಲದೆ ಈ ಎರಡೂ ಬಣಗಳ ನಡುವಿನ ಎರಡು ಬಣಗಳು ಏನಿದ್ವೋ ಅವುಗಳ ಜೊತೆ ಭಾರತ ಏನು ವಿಶ್ವಾಸವನ್ನು ಗಳಿಸಿಕೊಳ್ಳುತ್ತೆ, ಮತ್ತು ಅದರ ಮೂಲಕ ಅಮೆರಿಕ ಏನು ಆರ್ಥಿಕವಾಗಿ ಸಬಲರಾಗಿತ್ತು. ಅದಕ್ಕೋಸ್ಕರ ಅಮೆರಿಕದಿಂದ ಆರ್ಥಿಕ ನೆರವನ್ನು ಭಾರತ ಪಡೆದುಕೊಳ್ಳುತ್ತೆ, ಮತ್ತು ಈ ಸೋವಿಯತ್ ರಷ್ಯಾದಿಂದ ಏನು ಭದ್ರತಾ ನೆರವನ್ನು ಪಡೆದುಕೊಳ್ಳುತ್ತೆ ಭಾರತ. ಅಲ್ಲದೆ ವಿಶ್ವದ ಪ್ರತಿಯೊಂದು ವಿದ್ಯಮಾನವನ್ನ ಅದರ ಗುಣದೋಷಗಳ ಆಧಾರದ ಮೇಲೆ ಸ್ವಾಗತಿಸುವ ಅಥವಾ ವಿರೋಧಿಸುವ ಸ್ವತಂತ್ರ ಕಾರ್ಯಶೈಲಿಯನ್ನು ಭಾರತ ರೂಪಿಸಿತು. ಇಂತಹ ಅಲಿಪ್ತ ನೀತಿಯನ್ನ ರೂಪಿಸಿ ವಿದೇಶಾಂಗ ನೀತಿಯಲ್ಲಿ ಅನುಸರಿಸಿದ ಕೀರ್ತಿ ಭಾರತಕ್ಕೆ ಸಲ್ಲುತ್ತದೆ. ಮತ್ತು ಇಂತಹ ಅಲಿಪ್ತ ನೀತಿಯನ್ನ ರೂಪಿಸಿದ್ದು ಯಾರಂದ್ರೆ ಅದು ನಮ್ಮ ಭಾರತ ಅಂತ ನಾವು ಹೇಳಬಹುದು. ನೆಹರು ನಂತರದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಇಂದಿರಾ ಗಾಂಧಿಯವರು ಸವಾಲಿನ ವಿದೇಶಾಂಗ ನೀತಿಯನ್ನ ಅನುಸರಿಸಿದರು. ಮತ್ತೆ ಇವರ ನಂತರ ಏನು ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗಿರ್ಬೋದು ಅಥವಾ ಇಂದಿರಾ ಗಾಂಧಿ ಅವರು ಏನು ಮಾಡ್ತಾರೆ, ಅವರು ಎಂತಹ ವಿದೇಶಾಂಗ ನೀತಿಯನ್ನ ಅನುಸರಿಸ್ತಾರೆ ಅಂದರೆ ಸವಾಲಿಗೆ ಸವಾಲ್ ಅಂತ ಅವರು ಹೇಳ್ತಾರೆ. ಅಂದರೆ 1965ರಲ್ಲಿ ಮತ್ತು 1971ರಲ್ಲಿ ನಡೆದ ಪಾಕಿಸ್ತಾನ ವಿರುದ್ಧದ ಯುದ್ಧಗಳು ಈ ನೀತಿಯನ್ನ ಅಳವಡಿಸಿಕೊಂಡಿದ್ದವು. ಅಂದರೆ ನಮ್ಗೆ ಯಾರಾದರೂ ಸವಾಲು ಒಡ್ಡಿದ್ರೆ ನಾವು ಕೂಡ ಅವರಿಗೆ ಸವಾಲನ್ನ ಒಡ್ತೇವೆ ಅಂತ ಹೇಳಿ. ಅದಕ್ಕೋಸ್ಕರ ಈ ನೀತಿಯನ್ನ ರೂಪಿಸ್ಲಿಕ್ಕೆ ಏನು 1965ರಲ್ಲಿ ನಡೆದಂತಹದ್ದು ಮತ್ತೆ 1971ರಲ್ಲಿ ನಡೆದಂತಹದ ಪಾಕಿಸ್ತಾನದ ವಿರುದ್ಧ ಏನು ನಮ್ಮ ಯುದ್ಧಗಳು ನಡೆಯುತ್ತವೆ ಅಂತಹ ನೀತಿಯಲ್ಲಿ ಈ ನೀತಿಯನ್ನ ಇವು ಅಳವಡಿಸಿಕೊಂಡಿದ್ವು ಅಂತ ಹೇಳ್ಬೋದು. ಅಂದ್ರೆ ಅವರು ನಮ್ಮ ಮೇಲೆ ಯುದ್ಧ ಮಾಡಿದ್ರೆ ನಾವು ಕೂಡ ಅವ್ರ ಮೇಲೆ ಯುದ್ಧವನ್ನ ಮಾಡ್ತೀವಿ ಅನ್ನುವಂತಹದ್ದು. ನಂತರದ ಪ್ರಧಾನಿಗಳಾದ ಅಟಲ್ ಬಿಹಾರಿ ವಾಜಪೇಯಿಯವರು ನಮ್ಮ ದೇಶದ ವಿದೇಶಾಂಗ ನೀತಿಯನ್ನು ಸುಧಾರಿಸಿ ಪಾಕಿಸ್ತಾನದ ಜೊತೆ ಮೈತ್ರಿ ಬಾಂಧವ್ಯಕ್ಕೆ ಪ್ರಯತ್ನ ಮಾಡಿದರು. ಇನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂದಿರಾ ಗಾಂಧಿ ಆದ ನಂತರ ಏನಾಗುತ್ತೆ, ಅಟಲ್ ಬಿಹಾರಿ ವಾಜಪೇಯಿ ಅವರು ಏನು ಬರ್ತಾರೆ, ಅವರು ಪಾಕಿಸ್ತಾನದ ಜೊತೆಗೆ ಒಂದು ಮೈತ್ರಿ ಸಂಬಂಧ ಇರಲಿ, ಅಂದರೆ ನಾವು ಏನು ಗೆಳೆಯರಾಗಿರೋಣ ಅಂತ ಹೇಳಿ ಅವರೊಂದು ಆ ಮೈತ್ರಿ ಬಾಂಧವ್ಯಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ವಸಾಹತುಶಾಹಿತ್ವಕ್ಕೆ ವಿರೋಧ. ಭಾರತದ ವಿದೇಶಾಂಗ ನೀತಿ ವಸಾಹತುಶಾಹಿತ್ವವನ್ನು ವಿರೋಧಿಸುತ್ತದೆ. ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರವನ್ನು ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡು ಆ ದೇಶದ ಸಾರ್ವಭೌಮತ್ವವನ್ನು ಹತ್ತಿಕ್ಕಿ ಸ್ವಾರ್ಥಕ್ಕಾಗಿ ದುರುಪಯೋಗ ಪಡಿಸಿಕೊಳ್ಳುವುದಕ್ಕೆ ವಸಾಹತುಶಾಹಿತ್ವ ಎಂದು ಕರೆಯುತ್ತಾರೆ. ಅಂದರೆ ಈ ವಸಾಹತುಶಾಹಿತ್ವ ಅಂದ್ರೇನು, ಒಂದು ರಾಷ್ಟ್ರ ಏನಿರುತ್ತೆ ಅದು ಇನ್ನೊಂದು ಸ್ವತಂತ್ರ ರಾಷ್ಟ್ರವನ್ನು ಅದು ತನ್ನ ಅಧೀನಕ್ಕೆ ತೆಗೆದುಕೊಂಡು ಅವರ ಸಾರ್ವಭೌಮತ್ವವನ್ನು ಅದನ್ನು ಹತ್ತಿಕ್ಕಿ ಮತ್ತು ತನ್ನ ಸ್ವಾರ್ಥಕ್ಕಾಗಿ ಆ ರಾಷ್ಟ್ರವನ್ನು ಅದು ಬಳಸ್ಕೊಂಡ್ರೆ ಅದಕ್ಕೆ ನಾವು ಏನಂತ ಹೇಳ್ತೇವೆ, ವಸಾಹತುಶಾಹಿತ್ವ ಅಂತ ಹೇಳಿ ಕರಿತೇವೆ. ಮತ್ತೆ ಭಾರತ ಏನು ಈ ವಸಾಹತುಶಾಹಿತ್ವ ಅನ್ನೋದನ್ನದು ವಿರೋಧಿಸುತ್ತದೆ. ಅಂದ್ರೆ ನಾವು ಯಾವುದೇ ರಾಷ್ಟ್ರವನ್ನ ಕೂಡ ನಾವು ಹತ್ತಿಕ್ಕೋದಿಲ್ಲ, ಅದನ್ನು ನಾವು ನಮ್ಮ ಅಡಿಯಲ್ಲಿ ಇಟ್ಕೊಳ್ಳೋದಿಲ್ಲ ಅಂತ ಹೇಳಿ. ವಸಾಹತುಶಾಹಿತ್ವವನ್ನು ವಿರೋಧಿಸಿ ಸ್ವತಂತ್ರ ಗಳಿಸಿಕೊಂಡ ಭಾರತ ಸ್ವಾಭಾವಿಕವಾಗಿ ಅದನ್ನು ವಿರೋಧಿಸಿ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ವಸಾಹತುಶಾಹಿತ್ವ ಇರಕೂಡದು ಎಂದು ದೆಹಲಿ ಮತ್ತು ಬಾಂಡುಂಗ್ನಲ್ಲಿ ಜರುಗಿದ ಏಷ್ಯಾ ರಾಷ್ಟ್ರಗಳ ಸಮ್ಮೇಳನದಲ್ಲಿ ತನ್ನ ನಿಲುವನ್ನು ಪ್ರತಿಪಾದಿಸಿತು. ಮತ್ತು ಈ ನಮ್ಮ ಭಾರತ ರಾಷ್ಟ್ರ ಏನು ಮಾಡುತ್ತೆ, ಈ ವಸಾಹತುಶಾಹಿತ್ವವನ್ನು ಅದು ವಿರೋಧಿಸುತ್ತೆ ಮತ್ತು ಅದು ತನ್ನ ಸ್ವತಂತ್ರವಾಗಿ ಬರುತ್ತೆ. ಮತ್ತು ಅದಕ್ಕೋಸ್ಕರ ಇವರು 1949 ಮತ್ತು 1955ನೇ ಇಸ್ವಿಯಲ್ಲಿ ನಡೆದಂತಹ ಏಷ್ಯಾ ರಾಷ್ಟ್ರಗಳ ಸಮ್ಮೇಳನ ಏನಿರುತ್ತೋ ಅಲ್ಲಿ ಅವರು ಹೇಳ್ತಾರೆ ಏನು, ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಕೂಡ ಈ ವಸಾಹತುಶಾಹಿತ್ವ ಅನ್ನುವಂತಹದ್ದು ಇರುವುದಿಲ್ಲ ಅಂತ ಹೇಳಿ ಅವರು ಈ ದೆಹಲಿ ಮತ್ತು ಬಾಂಡುಂಗ್ನಲ್ಲಿ ನಡೆದ ಏಷ್ಯಾ ರಾಷ್ಟ್ರಗಳ ಸಮ್ಮೇಳನದಲ್ಲಿ ತಮ್ಮ ನಿಲುವನ್ನು ಭಾರತ ಏನು ಪ್ರತಿಪಾದಿಸುತ್ತದೆ ಅಂತ. ಇನ್ನು ವರ್ಣಭೇದ ನೀತಿಗೆ ವಿರೋಧ. ಒಂದು ಜನಾಂಗದ ಅಥವಾ ವರ್ಣದ ಜನಸಮುದಾಯ ಇನ್ನೊಂದು ಜನಾಂಗ ಅಥವಾ ವರ್ಣದ ಜನಸಮುದಾಯವನ್ನ ತಮಗಿಂತ ಕೀಳು ಎಂದು ಭಾವಿಸಿ ಅವರನ್ನು ಕಡೆಗಣಿಸುವ ಅಥವಾ ವಿರೋಧಿಸುವ ನೀತಿಗೆ ವರ್ಣಭೇದ ನೀತಿ ಎಂದು ಕರೆಯಲಾಗುವುದು. ಅಂದರೆ ಹೆಸರಲ್ಲೇ ಇದೆ ವರ್ಣಭೇದ. ಅಂದರೆ ವರ್ಣ ಅಂದ್ರೆ ಏನು, ಬಣ್ಣ ಅಂತ ನಾವು ಹೇಳಬಹುದು. ಅಂದರೆ ಬಣ್ಣದ ಆಧಾರದ ಮೇಲೆ ಅವರು ಏನು ತಾರತಮ್ಯವನ್ನ ಮಾಡುವಂತಹದ್ದು. ಒಂದು ಜನಾಂಗ ಅಥವಾ ಆ ಬಣ್ಣದ ಜನಸಮುದಾಯ ಇನ್ನೊಂದು
ಬೇರೆ 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 ಜನ ಸಮುದಾಯ ಏನಿರುತ್ತೋ, ಬೇರೆ ವರ್ಣ ಅದು, ಅಂತಹ ಜನ ಸಮುದಾಯ ಅದು ತಮಗಿಂತ ಕೀಳು ಅಂತ ಹೇಳಿ ಭಾವಿಸಿ ಅವರನ್ನ ಕಡೆಗಣಿಸಿದ್ರೆ ಅಥವಾ ಅವರನ್ನ ವಿರೋಧಿಸುವಂತಹ ನೀತಿಗೆ ಏನಂತ ಹೇಳ್ತೇವೆ, ವರ್ಣಭೇದ ನೀತಿ ಅಂತ ಹೇಳಿ ಕರಿತೇವೆ. ಈ ವರ್ಣಭೇದ ನೀತಿಯು ಅಮಾನವೀಯ ಮತ್ತು ಮಾನವ ಹಕ್ಕುಗಳನ್ನು ಉಲ್ಲಂಘಿಸಿ ವಿಶ್ವಶಾಂತಿ ಮತ್ತು ಸಹಬಾಳ್ವೆಗೆ ಮಾರಕವಾಗುತ್ತದೆ. ಈ ವರ್ಣಭೇದ ನೀತಿ ಅನ್ನುವಂಥದ್ದು ಏನಿದು, ಇದು ಪರಸ್ಪರ ಸಹಬಾಳ್ವೆಗೆ ಆಗುವುದಿಲ್ಲ. ಯಾಕಂದ್ರೆ ಒಂದು ಜನಾಂಗ ಇನ್ನೊಂದು ಜನಾಂಗವನ್ನ ಇದು ವಿರೋಧ ಮಾಡುವಂತೆ ಆಗುತ್ತದೆ ಇದು. ಮತ್ತೆ ಇದು ಮಾನವೀಯ ಇದು ಅಮಾನವೀಯ ಕೆಲಸ ಆಗಿರುತ್ತೆ ಮತ್ತು ಮಾನವ ಹಕ್ಕುಗಳನ್ನ ಈ ವರ್ಣಭೇದ ನೀತಿಯನ್ನು ಉಲ್ಲಂಘನೆ ಮಾಡುತ್ತೆ. ಇಂತಹ ವರ್ಣಭೇದ ನೀತಿ ಜಗತ್ತಿನಲ್ಲಿ ಎಲ್ಲಿಯೂ ಯಾವ ರಾಷ್ಟ್ರವೂ ಅನುಸರಿಸಬಾರದು ಎಂಬ ವಿದೇಶಾಂಗ ನೀತಿಯನ್ನ ಭಾರತ ಹೊಂದಿದೆ. ಮತ್ತೆ ಭಾರತ ಏನು ಹೇಳುತ್ತೆ, ಈ ವರ್ಣಭೇದ ನೀತಿಯನ್ನ ಯಾವ ದೇಶವೂ ಕೂಡ, ಯಾವ ದೇಶದೊಂದಿಗೂ ಕೂಡ ಈ ವರ್ಣಭೇದ ನೀತಿಯನ್ನ ಅವು ಮಾಡಬಾರದು ಅಂತ ಹೇಳಿ ಅವರು ಹೇಳ್ತಾರೆ. ಇತ್ತೀಚಿನವರೆಗೂ ದಕ್ಷಿಣ ಆಫ್ರಿಕಾದಲ್ಲಿ ಅಲ್ಪಸಂಖ್ಯಾತ ಬಿಳಿಯರು ಬಹುಸಂಖ್ಯಾತ ಆಫ್ರಿಕನ್ ದೇಶೀಯರನ್ನ ತಮ್ಮ ಹಿಡಿತದಲ್ಲಿಟ್ಟಿದ್ದರು. ಮತ್ತೆ ನಾವು ಹೇಳ್ಬೋದು, ಈ ದಕ್ಷಿಣ ಆಫ್ರಿಕಾದಲ್ಲಿರ್ತಕ್ಕಂತಹ ಒಂದು ಬಿಳಿಯರು ಏನಿರ್ತಾರೋ ಅವರು ಅಂದ್ರೆ ಆ ಬಿಳಿಯರು ಸ್ವಲ್ಪ ಸಂಖ್ಯೆಯಲ್ಲಿನೇ ಇರ್ತಾರೆ. ಆದ್ರೆ ಅವರು ಆಫ್ರಿಕಾದಲ್ಲಿರ್ತಕ್ಕಂತಹ ಬಹಳಷ್ಟು ಜನ ಕಪ್ಪು ಬಣ್ಣವುಳ್ಳವರು ಅಂತ ನಾವು ಏನು ಹೇಳ್ತೀವರನು ಆ ಆಫ್ರಿಕನ್ ದೇಶೀಯರನ್ನವರು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ರು ಎನ್ನುವುದು ನೋಡ್ಬೋದು. ಈ ವರ್ಣಭೇದ ನೀತಿಯನ್ನ ಆಫ್ರಿಕಾ ಗಾಂಧಿ ಎಂದೇ ಪ್ರಸಿದ್ಧರಾದ ನೆಲ್ಸನ್ ಮಂಡೇಲಾ ಅವರ ನೇತೃತ್ವದಲ್ಲಿ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಬಲವಾಗಿ ಖಂಡಿಸಿ ಹಮ್ಮಿಕೊಂಡಿದ್ದ ಚಳುವಳಿಯನ್ನ ಭಾರತವು ಬೆಂಬಲಿಸಿತು ಮತ್ತು ಗುರಿ ಸಾಧಿಸಿತು. ಈ ನೆಲ್ಸನ್ ಮಂಡೇಲಾ ಅವರು ಏನಿರ್ತಾರೆ, ಆ ನೆಲ್ಸನ್ ಮಂಡೇಲಾ ಅವರು ಆಫ್ರಿಕಾ ಗಾಂಧಿ ಅಂತಾನೆ ಹೇಳಿ ಕರೆಯಲ್ಪಡ್ತಾರೆ. ಆ ನೆಲ್ಸನ್ ಮಂಡೇಲಾ ಅವರು ಏನ್ ಮಾಡ್ತಾರೆ, ಈ ವರ್ಣಭೇದ ನೀತಿಯನ್ನ ಅವರು ವಿರೋಧಿಸ್ತಾರೆ. ಮತ್ತೆ ಅದಕ್ಕೋಸ್ಕರ ಅವರು ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಬಲವಾಗಿ ಅವರು ಖಂಡಿಸಿ ಒಂದು ಚಳುವಳಿಯನ್ನ ಹಮ್ಮಿಕೊಂಡಿರ್ತಾರಲ್ಲ, ಆ ಚಳುವಳಿಯಲ್ಲಿ ಭಾರತ ಎನ್ನುವರಿಗೆ ಬೆಂಬಲವನ್ನ ನೀಡುತ್ತೆ ಮತ್ತೆ ಗುರಿಯನ್ನ ಸಾಧಿಸುತ್ತೆ. ಅಂದ್ರೆ ಅವರು ಆ ಬಿಳಿಯರ ಹತೋಟಿಯಿಂದ ಈ ಕಪ್ಪು ಬಣ್ಣದವರನ್ನ ಅವರು ಬಿಡುಗಡೆಗೊಳಿಸಿದ್ರು ಅಂತ. ಇನ್ನು ನಿಶಸ್ತ್ರೀಕರಣ. ಕೆಲವು ನಿರ್ದಿಷ್ಟ ಬಗೆಯ ಶಸ್ತ್ರಾಸ್ತ್ರಗಳನ್ನ ಹಂತ ಹಂತವಾಗಿ ಇಲ್ಲವಾಗಿಸುವುದೇ ನಿಶಸ್ತ್ರೀಕರಣ. ಅಂದ್ರೆ ಹೆಸರಲ್ಲೇ ಇದೆ, ನಿಶಸ್ತ್ರೀಕರಣ ಅಂದ್ರೆ ಶಸ್ತ್ರಗಳನ್ನ ಇಲ್ಲದಂತೆ ಮಾಡುವುದು. ಅಂದ್ರೆ ಒಂದಿಷ್ಟು ಶಸ್ತ್ರಾಸ್ತ್ರಗಳು ಇರ್ತವೆ, ಅವು ಮಾರಕವಾಗುವಂತಹದ್ದು ಇರಬಹುದು. ಅಂತಹ ಶಸ್ತ್ರಾಸ್ತ್ರಗಳನ್ನ ಹಂತ ಹಂತವಾಗಿ ಇಲ್ಲದಿರುವಂತೆ ಮಾಡುವುದೇನು ನಿಶಸ್ತ್ರೀಕರಣ. ಜಗತ್ತಿನಲ್ಲಿ ಶಸ್ತ್ರಾಸ್ತ್ರಗಳ ಉತ್ಪಾದನೆ, ಮಾರಾಟ, ಸಂಗ್ರಹಣೆಯಲ್ಲಿ ಭಾರಿ ಪೈಪೋಟಿ ನಡೆದಿದೆ. ನೀವು ನೋಡಬಹುದು, ಈ ಬೇರೆ ಬೇರೆ ಹೊಸ ಶಸ್ತ್ರಾಸ್ತ್ರಗಳನ್ನ ಉತ್ಪಾದನೆ ಮಾಡುವಂತಹದಲ್ಲಿ ಅಥವಾ ಮಾರಾಟ ಮಾಡುವಂತಹದಲ್ಲಿ ಮತ್ತೆ ಅವರು ಅದನ್ನ ಗುಪ್ತವಾಗಿ ಅವರು ಸಂಗ್ರಹಣೆ ಕೂಡ ಮಾಡ್ಕೊಳ್ತಿದ್ದಾರೆ. ಇಂತಹದ್ರಲ್ಲಿ ತುಂಬಾ ಪೈಪೋಟಿ ಅನ್ನುವಂತಹದ್ದು ನಡೆದಿದೆ. ಈ ರೀತಿಯ ಶಸ್ತ್ರಾಸ್ತ್ರಗಳ ಪೈಪೋಟಿಯಿಂದ ಮೂರನೇ ಮಹಾಯುದ್ಧ ನಡೆಯಬಹುದೆಂಬ ಆತಂಕ ಹಲವು ರಾಷ್ಟ್ರಗಳಲ್ಲಿ ಉಂಟಾಗಿದೆ. ಈ ರೀತಿ ಈ ಶಸ್ತ್ರಾಸ್ತ್ರಗಳನ್ನ ಅವರು ಇಟ್ಕೊಂಡಿದ್ದಾರೋ, ಇಂತಹದ್ರಿಂದ ಏನಾಗುತ್ತೆ, ಈ ಶಸ್ತ್ರಾಸ್ತ್ರಗಳ ಪೈಪೋಟಿಯಿಂದ ಎಲ್ಲಿ ಮೂರನೇ ಮಹಾಯುದ್ಧ ನಡೆಯುತ್ತೋ ಅನ್ನುವಂತಹ ಒಂದಿಷ್ಟು ಆತಂಕ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಕೂಡ ಇದೆ ಅಂತ ಹೇಳ್ತೇವೆ. ಶಸ್ತ್ರಾಸ್ತ್ರಗಳ ಪೈಪೋಟಿಗೆ ಒಳಗಾದ ರಾಷ್ಟ್ರಗಳು ಅಚಾತುರ್ಯದಿಂದಲೋ ತಪ್ಪು ಗ್ರಹಿಕೆಯಿಂದಲೋ ಬೇಕೆಂತಲೇ ಒಂದರ ಮೇಲೊಂದು ಯುದ್ಧ ಶಸ್ತ್ರಾಸ್ತ್ರಗಳನ್ನು, ಅದರಲ್ಲೂ ಅಣ್ವಸ್ತ್ರಗಳನ್ನು ತಯಾರಿಸಿ ಉಪಯೋಗಿಸುವ ಸಂಭವವಿರುತ್ತದೆ. ಮತ್ತು ಈ ಒಂದಿಷ್ಟು ರಾಷ್ಟ್ರಗಳು ಏನ್ ಮಾಡಿರ್ತವೆ, ಬೇಕಂತಲೋ ಅಥವಾ ತಪ್ಪು ಗ್ರಹಿಕೆಯಿಂದ ಏನ್ ಮಾಡ್ತಾರೆ, ಬೇಕಂತಾನೆ ಅವರು ಒಂದಿಷ್ಟು ಯುದ್ಧ ಶಸ್ತ್ರಾಸ್ತ್ರಗಳನ್ನ, ಅದರಲ್ಲೂ ಮೇನ್ ಆಗಿ ಅಣ್ವಸ್ತ್ರಗಳನ್ನಂತ ಏನ್ ಹೇಳ್ತೇವಲ್ಲ, ಅಂದ್ರೆ ಆ ಬಾಂಬ್, ನ್ಯೂಕ್ಲಿಯರ್ ಬಾಂಬ್ ಈ ತರ ಏನ್ ಹೇಳ್ತೇವಲ್ಲ, ಅಂತಹದನ್ನ ಅವರು ತಯಾರಿಸಿ ಅದನ್ನ ಉಪಯೋಗ ಮಾಡುವಂತಹ ಸಂದರ್ಭಗಳು ಕೂಡ ಇದೆ ಸಂಭವ ಇರುತ್ತದೆ ಅಂತ ಹೇಳ್ಬೋದು. ಆದುದರಿಂದ ಭಾರತ ಶಾಂತಿಪ್ರಿಯ ರಾಷ್ಟ್ರವಾಗಿದ್ದು ಗುಣಾತ್ಮಕ ಹಾಗೂ ಗಾತ್ರದ ಪರಿಮಿತಿಯಲ್ಲಿನ ನಿಶಸ್ತ್ರೀಕರಣವನ್ನ ಪ್ರತಿಪಾದಿಸುತ್ತದೆ. ಶಾಂತಿ ಸೌಹಾರ್ದತೆಗೆ ಒತ್ತು ನೀಡಿದ ಭಾರತ ಪ್ರಧಾನಿ ನೆಹರೂರವರ ಕಾಲದಲ್ಲಿ ಸಹಜವಾಗಿಯೇ ನಿಶಸ್ತ್ರೀಕರಣಕ್ಕೆ ಬೆಂಬಲವನ್ನ ಸೂಚಿಸಿತು. ಮತ್ತು ಆ ನೆಹರು ಅವರ ಇದ್ದಂತಹ ಕಾಲದಲ್ಲಿನೇ ಈ ನಿಶಸ್ತ್ರೀಕರಣಕ್ಕೆ ಭಾರತ ಬೆಂಬಲವನ್ನ ಸೂಚಿಸುತ್ತೆ. ಸಂಪೂರ್ಣ ನಿಶಸ್ತ್ರೀಕರಣ ಸಾಧ್ಯವಾಗದ ವಿಚಾರವಾಗಿದೆ, ಏಕೆಂದರೆ ಪ್ರತಿಯೊಂದು ರಾಷ್ಟ್ರಕ್ಕೂ ತನ್ನದೇ ಆದ ರಕ್ಷಣಾ ವ್ಯೂಹ ಅತ್ಯಗತ್ಯ. ಇವಾಗ ನಾವು ಕಂಪ್ಲೀಟ್ ಆಗಿ ನಿಶಸ್ತ್ರೀಕರಣವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇವಾಗ ನಾವು ಯಾವುದೇ ಶಸ್ತ್ರಗಳನ್ನ ಉಪಯೋಗಿಸದೆ ಉತ್ಪಾದನೆ ಮಾಡದೇನೆ ನಾವು ಕುತ್ಕೊಂಡ್ರೆ ಇವಾಗ ಬೇರೆ ರಾಷ್ಟ್ರಗಳು ಮಾಡಿರುತ್ತೆ, ಮತ್ತೆ ಯುದ್ಧದ ಸಮಯ ಬಂದಾಗ ನಮ್ಮ ಹತ್ತಿರ ಏನು ಇರದೇ ಇರುವಂತಹದ್ದಾಗ್ಬೋದು. ಅದಕ್ಕೋಸ್ಕರ ಸಂಪೂರ್ಣ ನಿಶಸ್ತ್ರೀಕರಣ ಸಾಧ್ಯ ಆಗುವುದಿಲ್ಲ. ಅದಕ್ಕೋಸ್ಕರ ಏನ್ ಮಾಡುತ್ತೆ, ಯಾಕಂದ್ರೆ ಪ್ರತಿಯೊಂದು ರಾಷ್ಟ್ರಕ್ಕೂ ತನ್ನದೇ ಆದಂತಹ ಒಂದು ರಕ್ಷಣಾ ವ್ಯೂಹ ಮಾಡುವಂತಹದ್ದು ಅಗತ್ಯವಾಗಿರುತ್ತೆ.
ಆದರೂ ಭಾರತ ವಿಶ್ವಶಾಂತಿ ಹಾಗೂ ಸಹಬಾಳ್ವೆಗೆ ಪೂರಕವಾದ ವಿದೇಶಾಂಗ ನೀತಿಗೆ ವಿಶೇಷವಾಗಿ ಒತ್ತು ನೀಡಿದೆ. ಭಾರತ ಸಂವಿಧಾನವು ತನ್ನ 51ನೇ ವಿಧಿಯ ಮೂಲಕ ಅಂತಾರಾಷ್ಟ್ರೀಯ ಸಹಬಾಳ್ವೆ ಹಾಗೂ ಅಂತಾರಾಷ್ಟ್ರೀಯ ಕಾನೂನಿಗೆ ಗೌರವ ತಂದುಕೊಡುವಂತಹ ವಿದೇಶಾಂಗ ನೀತಿಯನ್ನು ಸೂಚಿಸುತ್ತದೆ. ಮತ್ತು ಭಾರತದ ಸಂವಿಧಾನ ಏನಿದೆ ಅದರ ಒಂದು 51ನೇ ವಿಧಿಯ ಪ್ರಕಾರ ಏನು ಅಂತಾರಾಷ್ಟ್ರೀಯ ಸಹಬಾಳ್ವೆ ಅಂದರೆ ಜಗತ್ತಿನ ಎಲ್ಲ ರಾಷ್ಟ್ರಗಳ ಜೊತೆಗೆ ಏನು ಸಹಬಾಳ್ವೆ ಅನ್ನುವಂಥದ್ದು ಇರಬೇಕು, ಮತ್ತು ಅಂತಾರಾಷ್ಟ್ರೀಯ ಕಾನೂನಿಗೆ ಏನು ಗೌರವ ತಂದುಕೊಡುವಂತಹ ಒಂದು ವಿದೇಶಾಂಗ ನೀತಿಯನ್ನು ಅದು ರೂಪಿಸಿಕೊಂಡಿದೆ ಅಂತ. ಕೇಂದ್ರ ಸರ್ಕಾರದ ವಿದೇಶಾಂಗ ಖಾತೆ ನಮ್ಮ ದೇಶದ ವಿದೇಶಾಂಗ ನೀತಿ ನಿರೂಪಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇನ್ನು ಕೇಂದ್ರ ಸರ್ಕಾರದ ವಿದೇಶಾಂಗ ಖಾತೆ ಏನಿದೆ ಅದು ನಮ್ಮ ದೇಶದ ವಿದೇಶಾಂಗ ನೀತಿಯನ್ನು ನಿರೂಪಣೆ ಮಾಡುವಲ್ಲಿ ಒಂದು ಪ್ರಮುಖವಾದಂತಹ ಪಾತ್ರ. ಇದು ನಮ್ಮ ದೇಶದ ವಿದೇಶಾಂಗ ನೀತಿಯನ್ನು ರೂಪಿಸುವಾಗ ರಾಷ್ಟ್ರೀಯ ಹಿತಾಸಕ್ತಿ ಹಾಗೂ ಸಾರ್ವಜನಿಕ ಅಭಿಪ್ರಾಯವನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ. ನಮ್ಮ ವಿದೇಶಾಂಗ ನೀತಿ ವಿಶ್ವಸಂಸ್ಥೆಯನ್ನು ಬಲಪಡಿಸುವ ರೀತಿಯಲ್ಲಿ ರೂಪಿಸಲಾಗಿದೆ. ಇನ್ನು ನಮ್ಮ ವಿದೇಶಾಂಗ ನೀತಿ ಹೆಂಗಿದೆ ಅಂದರೆ ವಿಶ್ವಸಂಸ್ಥೆಯನ್ನು ಬಲಪಡಿಸುವಂತಹ ರೀತಿಯಲ್ಲಿ ಏನು ಇದು ರೂಪಿಸಲಾಗಿದೆ. ಭಾರತ ಕಾಮನ್ವೆಲ್ತ್ ಆಫ್ ನೇಷನ್ಸ್ ಹಾಗೂ ಸಾರ್ಕ್ ಈ ಎರಡೂ ಸಂಸ್ಥೆಗಳ ಮೂಲಕ ಹಲವಾರು ದೇಶಗಳೊಂದಿಗೆ ನಿಕಟ ಸಂಬಂಧ ಹೊಂದಲು ಬಯಸಿದೆ. ಭಾರತ ಏನು ಕಾಮನ್ವೆಲ್ತ್ ಆಫ್ ನೇಷನ್ಸ್ ಅನ್ನುವಂತಹ ಒಂದು ಸಂಸ್ಥೆ ಆಗಿರ್ಬೋದು ಅಥವಾ ಸಾರ್ಕ್ ಸಂಸ್ಥೆ ಅಂತ ಏನು ಹೇಳ್ತೇವಲ್ಲ, ಸಾರ್ಕ್ ಅಂದರೆ ಸ್ಪೆಲ್ಲಿಂಗ್ ಏನು ಬರುತ್ತೆ ಅಂದರೆ SAAARC ಅಂತ, ಅಂದರೆ ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತ. ಈ ಎರಡು ಸಂಸ್ಥೆಗಳ ಮೂಲಕ ಏನು ಬೇರೆ ಬೇರೆ ದೇಶಗಳೊಂದಿಗೆ ಒಂದು ಸಂಬಂಧವನ್ನು ಹೊಂದಲು ಏನು ಬಯಸಿದೆ ಅಂತ ಹೇಳ್ತೇವೆ. ಮೇಲಾಗಿ ವಿಶ್ವಸಂಸ್ಥೆಯ ಪ್ರಮುಖ ಸದಸ್ಯ ರಾಷ್ಟ್ರವಾಗಿ ಭಾರತವು ಮಹತ್ವದ ಪಾತ್ರ ವಹಿಸುತ್ತಾ ಬಂದಿದೆ. ಮತ್ತು ನಾವು ವಿಶ್ವಸಂಸ್ಥೆ ಅಂತ ಏನು ಹೇಳ್ತೇವೋ ಆ ವಿಶ್ವಸಂಸ್ಥೆಯ ಒಂದು ಪ್ರಮುಖ ಸದಸ್ಯ ರಾಷ್ಟ್ರವಾಗಿಯೂ ಕೂಡ ಭಾರತ ಏನು ಕಾರ್ಯವನ್ನು ವಹಿಸುತ್ತಾ ಬಂದಿದೆ. ಇನ್ನು ಅಭ್ಯಾಸಗಳನ್ನು ನೋಡಿ ಮಾಡಿ, ಚಟುವಟಿಕೆಗಳು ಮತ್ತು ಯೋಜನೆ. ಧನ್ಯವಾದ.